ಇನ್ನು ದರ ಏರಿಕೆ ಮಿತ ಬಳಕೆ ಇದರ ಸುತ್ತ ರಾಜಕೀಯ ಗುದ್ದಾಟ ಜೋರಾಗಿ ನಡೀತಾ ಇದೆ. ಜೊತೆಗೆ ಮೋದಿ ಕೊಟ್ಟ ಸಂದೇಶ ಕೂಡ ಪಾಲನೆ ಆಗ್ತಾ ಇದೆ. ಅಂದ್ರೆ ಈ ಚಿನ್ನ ಖರೀದಿಸಬೇಡಿ, ತೈಲ ಬಳಕೆ ಕಡಿಮೆ ಮಾಡಿ ಅಂತ ಮೋದಿ ಕರೆ ಕೊಟ್ಟ ನಂತರ ಖರೀದಿ ಕಮ್ಮಿಯಾಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಬಿಜೆಪಿ ನಾಯಕರುಗಳು ಕೂಡ ಮೆಟ್ರೋದಲ್ಲಿ ಸುತ್ತಾಡ್ತಾ ಇದ್ದಾರೆ. ಆದ್ರೆ ಇದು ಮೋದಿ ಹೇಳದಂತ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಮಾಡ್ತಾ ಇರೋ ನಾಟಕನೋ ಅಥವಾ ನಿಜವಾಗಿಯೂ ಇವ್ರಿಗೆ ಬದ್ಧತೆ ಇದೆಯೋ ಇದನ್ನ ಮುಂದುವರಿಸ್ತಾರ ಅದನ್ನ ನೋಡ್ಬೇಕಿದೆ. ಕಾಂಗ್ರೆಸ್ ಅಂತೂ ಇದೆಲ್ಲ ನಾಟಕ ಅಂತ ಕುಡುಕ್ತಾ ಇದೆ. ಹೀಗಿರುವಾಗ ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಿ ಮೋದಿ ಮತ್ತೊಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪರಿಸ್ಥಿತಿ ಬದಲಾಗದೆ ಹೋದ್ರೆ ಬಡತನದಲ್ಲಿ ಸಿಕ್ಕಾಕೊಳ್ಬೇಕಾಗುತ್ತೆ ಅಂದಿದ್ದಾರೆ. ಹಾಗಾದ್ರೆ ತೈಲ ಅಭಾವ ಸೃಷ್ಟಿಯಾಗುತ್ತಾ, ಹಣದುಬ್ಬರ ಮತ್ತಷ್ಟು ಹೆಚ್ಚಾಗುತ್ತಾ? ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾ ರಿಪೋರ್ಟ್ ನೋಡ್ಕೊಂಬರೋಣ. ಮೇ 10 ಮಿತ ಬಳಕೆಗೆ ಕರೆ, ಚಿನ್ನ ಖರೀದಿಸದಂತೆ ಸಂದೇಶ. हमें पेट्रोल डीजल का उपयोग कम करना होगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे। ಮೇ 16 ಪರಿಸ್ಥಿತಿ ಬದಲಾಗದಿದ್ರೆ ಬಡತನ, ಮೋದಿ ಮಹಾ ಎಚ್ಚರಿಕೆ. आज की एनर्जी क्राइसिस है, अगर ये स्थितियां तेजी से नहीं बदली गई, दुनिया की बहुत बड़ी आबादी फिर से गरीबी के दलदल में चली जाएगी. ಭಾಲ್ಕಿಯಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ, ಇಂಧನ ಅಭಾವ ಸೃಷ್ಟಿಯಾಗುತ್ತಾ? ಮೋದಿ ಸಂದೇಶಕ್ಕೆ ಓಗೊಟ್ಟ ಜನ, ಚಿನ್ನ ಪೆಟ್ರೋಲ್ ಖರೀದಿ ಇಳಿಮುಖ. ಪ್ರೆಸೆಂಟು ಅವರು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ವಾಕಿನ್ಸು ನ್ಯಾಚುರಲ್ ಆಗಿ ಕಮ್ಮಿ ಆಗಿದೆ. 6 ದಿನ 3 ಬಾರಿ ಸಂದೇಶ. ಪ್ರಧಾನಿ ನರೇಂದ್ರ ಮೋದಿ ಕಳೆದ 6 ದಿನದಲ್ಲಿ 3 ಬಾರಿ ಸಂದೇಶ ನೀಡಿದ್ದಾರೆ. ಮೇ 10ರಂದು ಹೈದರಾಬಾದ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ತೈಲ ಬಳಕೆ ಕಡಿಮೆ ಮಾಡಿ 1 ವರ್ಷ ಚಿನ್ನ ಖರೀದಿ ಮುಂದೂಡಿ ಅಂತ ಸಂದೇಶ ನೀಡಿದ್ರು. ಇದಾದ ನಂತರ ಆನ್ಲೈನ್ ಕ್ಲಾಸ್ಗಳಿಗೆ ಒತ್ತು ಕೊಡಿ ಅಂತ ಕರೆ ಕೊಟ್ಟಿದ್ರು. ಇಷ್ಟೇ ಅಲ್ಲ, ಪಂಚರಾಷ್ಟ್ರಗಳ ಪ್ರವಾಸದಲ್ಲಿರೋ ಮೋದಿ ನಿನ್ನೆ ನೆದರ್ಲ್ಯಾಂಡ್ನಲ್ಲಿ ಮಹಾ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ಪರಿಸ್ಥಿತಿಗಳು ಬದಲಾಗದಿದ್ರೆ ಇಡೀ ಜಗತ್ತೇ ಬಡತನದಲ್ಲಿ ಸಿಲುಕಿಕೊಳ್ಳಲಿದೆ ಅಂತ ಎಚ್ಚರಿಸಿದ್ದಾರೆ. पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है. ये दशक दुनिया के लिए आपदाओं का दशक बन रहा है. हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा. दुनिया की बहुत बड़ी आबादी फिर से गरीबी के दलदल में चली जाएगी. ಎಚ್ಚೆತ್ತುಕೊಳ್ಳಬೇಕು, ಪರಿಸ್ಥಿತಿ ಬದಲಾಗಬೇಕು, ಇಲ್ಲವಾದ್ರೆ ಜಗತ್ತು ಬಡತನಕ್ಕೆ ಸಿಲುಕಿಕೊಳ್ಳುತ್ತೆ. ಹಲವು ದಶಕಗಳ ಸಾಧನೆ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ ಅಂತ ಮೋದಿ ಹೇಳಿದ್ದಾರೆ. ಹಾಗಾದ್ರೆ ಮಿತ ಬಳಕೆ ಮಾಡದಿದ್ರೆ ಮುಂದಿನ ದಿನಗಳು ಮತ್ತಷ್ಟು ಘನಘೋರವಾಗಿರುತ್ತಾ? ತೈಲ ಅಭಾವ ಸೃಷ್ಟಿಯಾಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಬೀದರ್ನ ಭಾಲ್ಕಿಯಲ್ಲಿ ಸಿಲಿಂಡರ್ ಹಾಹಾಕಾರ ಸೃಷ್ಟಿಯಾಗಿದೆ. 20 ದಿನದಿಂದ ಸಿಲಿಂಡರ್ ಸಿಗದೆ ಜನ ಪರದಾಡಿದ್ದಾರೆ. ಇದು ಘನಘೋರ ದಿನಗಳ ಮುನ್ಸೂಚನೆಯ ಎಂಬ ಪ್ರಶ್ನೆ ಎದುರಾಗಿದೆ. ಹೌದು, ಇಂಥ ಘನಘೋರ ದಿನಗಳು ಬರಬಾರದು ಅಂದ್ರೆ ಮಿತ ಬಳಕೆ ಮಾಡಲೇಬೇಕು. ಮೋದಿ ಸಂದೇಶದ ಬಳಿಕ ಎಚ್ಚೆತ್ತಿರೋ ಜನ ಚಿನ್ನ ಖರೀದಿ ಕಡಿಮೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 50% ಚಿನ್ನ ಖರೀದಿ ಕಡಿಮೆಯಾಗಿದೆ ಅಂತ ಚಿನ್ನದ ಅಂಗಡಿಯವರು ಹೇಳ್ತಿದ್ದಾರೆ. ಪ್ರೆಸೆಂಟು ಅವರು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ವಾಕಿನ್ಸು ನ್ಯಾಚುರಲ್ ಆಗಿ ಕಮ್ಮಿ ಆಗಿದೆ. ಬಟ್ ನಮ್ಮ ಸೈಡ್ಲಿಂದನೂ ಕೂಡ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಕಸ್ಟಮರ್ಸ್ಗೆ ನಾವು ಏನು ಬೆನಿಫಿಟ್ ಏನು ಕೊಡಬೇಕು, ಗೌರ್ಮೆಂಟ್ಗೆ ಏನು ಬೆನಿಫಿಟ್ ಕೊಡಬೇಕು ಅದನ್ನೆಲ್ಲ ವರ್ಕೌಟ್ ಮಾಡಿ ಮಾಡ್ತಾ ಇದ್ದೀವಿ. ಈಗ ಇನ್ನು ಟು ಅರ್ಲಿ ಟು ಪ್ರಿಡಿಕ್ಟ್ ಅದರಿಂದ ನಮ್ಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ. ಅವ್ರು ಹೇಳಿರೋದೇನು ಡೆಟ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಜ್ಯುವೆಲ್ರಿ, ಈಗ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಜ್ಯುವೆಲ್ರಿ ಅವ್ರು ತೊಗೊಳ್ಳೇಬೇಕಾಗುತ್ತೆ. ಮದುವೆ ಆಗಲಿ ಇನ್ನೊಂದಾಗಲಿ ಮಾಂಗಲ್ಯ ಚೈನಕ್ಕೆ ಅದಕ್ಕೆಲ್ಲ ಅದನ್ನು ತೊಗೊಳ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋವಂಥವ್ರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ತಾ ಇದ್ದಾರೆ ಅಷ್ಟೇ. ಪೆಟ್ರೋಲ್ ಬಂಕ್ಗಳಲ್ಲಿ ಕಡಿಮೆ ಆಯಿತು ಸೇಲ್. ಚಿನ್ನವಷ್ಟೇ ಅಲ್ಲ, ತೈಲ ಬಳಕೆಯನ್ನ ಜನ ಕಡಿಮೆ ಮಾಡಿದ್ದಾರೆ. ಬಂಕ್ಗಳಲ್ಲಿ ನಿತ್ಯ 500 ಲೀಟರ್ ವರೆಗೆ ಸೇಲ್ ಕಡಿಮೆಯಾಗಿದೆ ಅಂತ ಮಾಲೀಕರು ಮಾಹಿತಿ ನೀಡಿದ್ದಾರೆ. ತಕ್ಕಮಟ್ಟಿಗೆ ಸ್ವಲ್ಪ ಸೇಲ್ಸ್ ಕಮ್ಮಿ ಆಗಿದೆ.
ಅದು ಒಂದು ಪ್ರಭಾವ ಏನಿರ್ಬೋದು, ಮೋದಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರೋದ್ರಿಂದ ಅವ್ರ ಮಾತು ಕೇಳಿಕೊಂಡು ಕೆಲವು ಜನ ಕಮ್ಮಿ ಉಪಯೋಗಿಸ್ತಾ ಇರ್ಬೋದು. 3-5% ಕಮ್ಮಿ ಆಗಿರ್ಬೋದು ಸರ್ ಸೇಲ್ಸು. ಅಂದರೆ ಲೀಟ್ರ್ ಕನ್ವರ್ಟ್ ಮಾಡಿದ್ರೆ ಒಂದು 200-500 ಲೀಟ್ರ್ ಕಮ್ಮಿ ಆಗಿದೆ ಸೇಲ್ಸು. ಮೋದಿ ಮಿತ ಬಳಕೆ ಕರೆಗೆ ಜನರು ಸ್ಪಂದಿಸುತ್ತಿದ್ದಾರೆ. ಬಿಜೆಪಿ ನಾಯಕರು ಕೈ ಜೋಡಿಸುತ್ತಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಇವತ್ತು ಮೆಟ್ರೋದಲ್ಲಿ ಪ್ರಯಾಣಿಸಿದ್ದಾರೆ. ಮೋದಿ ಸಂದೇಶಕ್ಕೆ ಕೇಂದ್ರ ಸಚಿವರು ಧನಿಗೂಡಿಸಿದ್ದಾರೆ. 2013 ಏನು ಕ್ರೈಸಿಸ್ ಇತ್ತು? ಯಾಕೆ ಚಿದಂಬರಂ ಹೇಳಿದ್ರೆ ಜಗತ್ತಿನಾಗ ಎಲ್ಲೂ ಯುದ್ಧ ಇರಲಿಲ್ಲ, ಏನೂ ತೊಂದರೆ ಇರಲಿಲ್ಲ, ಹಾರ್ಮೋಜ್ ಜಲಸಂಧಿ ಓಪನ್ ಇತ್ತು. ಈಗ ನಾವು ಹೇಳಿರೋದು ಏನಂತಂದ್ರೆ ಇಡೀ ಜಗತ್ತಿನಲ್ಲಿಯೇ LPG ಏನಿದೆ ಅದು ಕೆಲವೇ ದೇಶಗಳಲ್ಲಿದೆ, ಅಲ್ಲೆಲ್ಲ ಯುದ್ಧನೂ ಆಗಿದೆ. ಆ ಹಿನ್ನೆಲೆ ಒಳಗೆ ಸ್ವಲ್ಪ ಮಿತವ್ಯಯವನ್ನು ಮಾಡಬೇಕು ಅನ್ನುವಂಥದ್ದು ಒಂದು. ಇವತ್ತಿನ ಈ ಒಂದು ಪರಿಸ್ಥಿತಿ ಏನಿದೆ ಇದನ್ನ ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ಸರಿಪಡಿಸದೆ ಹೋದರೆ ಇವತ್ತು ಎಷ್ಟೇ ನಮ್ಮಲ್ಲಿ ಹಣದ ತೈಲಿ ಇದ್ರೂ ಹಿಂದೆ ಇದ್ದಂಥ ಬಡತನ ಏನಿದೆ ಆ ಬಡತನಕ್ಕೆ ನಮ್ಮ ದೇಶ ಅಷ್ಟೇ ಅಲ್ಲ ಹಲವಾರು ದೇಶದ ಬಡತನವನ್ನು ನಾವು ಕಾಣಬೇಕಾಗ್ತದೆ. ಇವತ್ತು ನಾವು ಎಚ್ಚರಿಕೆಯಿಂದ ನಮ್ಮ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ದನ್ನ ನೆದರ್ಲ್ಯಾಂಡ್ನಲ್ಲಿ ಏನು ಪ್ರವಾಸದಲ್ಲಿದ್ದಾರೆ ಭಾಷಣ ಮಾಡಿದ್ದಾರೆ. ಬಿಜೆಪಿ ನಾಯಕರದ್ದು ನಾಟಕ ಎಂದ ಪ್ರಿಯಾಂಕ್ ಖರ್ಗೆ ಮೋದಿ ಮಿತ ಬಳಕೆಗೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಸಲಹೆಯನ್ನ ಪಾಲಿಸುತ್ತಿದ್ದಾರೆ. ಜನ ಕೂಡ ಖರೀದಿ ಕಡಿಮೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಟೀಕಾ ಪ್ರಹಾರ ನಡೆಸುತ್ತಿದ್ದಾರೆ. ಬಿಜೆಪಿ ನಾಯಕರದ್ದು ನಾಟಕ ಅಂತ ಪ್ರಿಯಾಂಕ್ ಖರ್ಗೆ ತಿವಿದಿದ್ದಾರೆ. ಈ ನೋಡಿ ಎಲ್ಲಾನು ನಾಟಕ ಅವ್ರದ್ದು. 2 ದಿನ 1 ದಿನ ಮಾಡಿದ್ದಾರೆ. ಇವತ್ತು ಹೋಗಿ ನೋಡ್ಕೊಂಡು ಬನ್ನಿ. ಈಗ ಮೆಟ್ರೋ ಹತ್ಬೇಕಾದ್ರೆ ಹಿಂದೆಗಡೆಯಿಂದ ಒಬ್ಬ ಮುಂದೆಗಡೆಯಿಂದ ಒಬ್ಬ ತಕ್ಕೋತಾರೆ ಅಂದರೆ ದಿನ ಹತ್ತಿದ್ರೆ ಒಪ್ತೀವಪ್ಪ. ಈ ನೋಡಿ ಶೋಕಿ ಅಂತಲ್ಲ. ಫಸ್ಟ್ ಆಫ್ ಆಲ್ ಆಯಿತು, ನೀವು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದರೆ ಎಲ್ಲರೂ ಸಹಕಾರ ಮಾಡೋಣ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು ಹೇಗೆ ಅಂತ ಉತ್ತರ ಸಿಗಬೇಕಲ್ಲ ನಾಗರಿಕರಿಗೆ. ಇಲ್ಲಿ ಅದನ್ನು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡೋಂಥದ್ದು ಪ್ರಯತ್ನ ಆಗ್ತದೆ. ಈಗಾಗಲೇ ಬರಗಾಲ ಬೀಳ್ತದೆ, 6 ತಿಂಗಳೆಲ್ಲ ಸ್ಟೋರ್ ಮಾಡಿರಿ ಫುಡ್ ಅಂತ ಹೇಳುವಂಥ ಪ್ರಯತ್ನ ಆಗ್ತದೆ. ಅಂದರೆ ಒಂದು ವಾತಾವರಣ ನಿರ್ಮಾಣ ಮಾಡೋಂಥ ಪ್ರಯತ್ನ ಆಗ್ತದೆ. ಅದು ಕೇಂದ್ರ ಸರ್ಕಾರ ಇದನ್ನ ನಿಯಂತ್ರಣ ಮಾಡೋದಕ್ಕೂ ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ವಾಗ್ದಾಳಿ ನಡೆಸಿದ ಕೈ ನಾಯಕರು ಬೆಲೆ ಏರಿಕೆಯನ್ನ ಖಂಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಇದೀಗ ದೆಹಲಿಯಲ್ಲಿ ಮತ್ತೆ ಸಿಎನ್ಜಿ ದರ ₹1 ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಸಿಎನ್ಜಿ ಏರಿಕೆಯಾಗಿರೋದ್ರಿಂದ ಕ್ಯಾಬ್ ಚಾಲಕರು ಕಿಲೋಮೀಟರ್ಗೆ ₹10 ವರೆಗೆ ದರ ಏರಿಸಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ಔಷಧ ತಯಾರಿಕೆಗೆ ಪೆಟ್ರೋಕೆಮಿಕಲ್ ಬಳಸಲಾಗ್ತಿದೆ. ಸದ್ಯ ಅರಬ್ ರಾಷ್ಟ್ರಗಳಿಂದ ಈ ಕೆಮಿಕಲ್ ಬರ್ತಿಲ್ಲ. ಹೀಗಾಗಿ ಔಷಧಗಳ ದರವು ಏರಿಕೆಯಾಗಿದೆ. ಬಿಪಿ, ಶುಗರ್, ಕಾರ್ಡಿಯಾಕ್ ಡ್ರಗ್ಸ್, ಪ್ಯಾರಾಸಿಟಮಾಲ್, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್, ಕಾಫ್ ಸಿರಪ್, ಐರನ್ ಟಾನಿಕ್ ಸೇರಿದಂತೆ ಎಲ್ಲರೂ ಬಳಸೋ 600ಕ್ಕೂ ಹೆಚ್ಚು ಔಷಧಗಳ ಬೆಲೆ ಹಂತ ಹಂತವಾಗಿ ಹೆಚ್ಚಳ ಆಗ್ತಿದೆ. 15% 20% ಹೆಚ್ಚಳ ಆಗ್ತಿದೆ. ಕಿರಣ್ ಸೂರ್ಯ, ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.